ನಮ್ಮ ಜೊತೆ ಈಗ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾದ ನರಸಿಂಹರು ಇದ್ದಾರೆ, ಬನ್ನಿ ಮಾತಾಡಿಸ್ತೀನಿ. ಸರ್, ಪೆಹಲ್ಗಾಮಲ್ಲಿ ಒಂದು ಕಡೆ ಉಗ್ರರ ದಾಳಿಯಾಗಿ ನಮ್ಮ ದೇಶದ 20 ಜನ ಈಗ ಸಾವನ್ನಪ್ಪಿದ್ದಾರೆ. ಅಲ್ಲಿಗ ಎಲ್ಲವೂ ಬಂದಾಗಿದೆ. ಈಗ ನಿಮ್ಮ ಫಿಲ್ಮ್ ಇಂಡಸ್ಟ್ರಿ ಏನೆಲ್ಲ ಎಫೆಕ್ಟ್ ಆಗ್ತಿದೆ ಸರ್ ಅಂತ? ಸರ್, ಖಂಡಿತ ಇದ್ರ ಬಗ್ಗೆ ನಾನು ಮೊದಲನೇದಾಗಿ ಖಂಡಿಸ್ತಾ ಇದ್ದೀನಿ. ಆಮೇಲೆ ಇವತ್ತಿನ ದಿನ ಭಾರತ ದೇಶ ಅಗ್ರಗಣ್ಯ ದೇಶಗಳಲ್ಲಿ ನಮ್ಮದು ಒಂದಾಗಿದೆ ಭಾರತ ದೇಶ. ಅಂಥದ್ರಲ್ಲಿ ಭಾರತ ದೇಶಕ್ಕೆ ಕಿರೀಟ ಕಳಶ ಅಂತ ಹೇಳ್ತೀವಿ ಕಾಶ್ಮೀರನ. ಆ ಕಾಶ್ಮೀರದಲ್ಲಿ ಇಂಥ ಗಲಭೆಗಳು ಆಗಬಾರ್ದಾಗಿತ್ತು, ಆಗಿದೆ. ಏನು ಸರ್, ಅವರು ಮನುಷ್ಯತ್ವನೇ ಇಲ್ವಲ್ಲ ಸರ್. ಯಾರು ಅಮಾಯಕರು ಪ್ರವಾಸಿಗರ ತಾಣಗಳಿಗೆ ಹೋಗ್ತಾರೆ. ನಮ್ಮಲ್ಲಿ ಒಂದು ಕಾಶ್ಮೀರ ಅಂದ ತಕ್ಷಣ ನಾವು ಚಿಕ್ಕಂದ್ರಲ್ಲೇ ಸಿನಿಮಾಗಳು ನೋಡಿ ಭಾರಿ ಆನಂದ ಪಡ್ತಾಯಿದ್ವಿ. ಆ ಸ್ನೋ ಫಾಲ್ಸು, ಬೋಟಿಂಗು, ಬೆಟ್ಟಗಳು, ಕ್ಲೈಮೇಟು ಅಂಥದನ್ನ ಭಾರಿ ಆಸ್ವಾದಿಸ್ತಾ ಇದ್ವಿ. ನಮ್ಮಲ್ಲಿ ಎಲ್ಲ ಸಿನಿಮಾಗಳು ಕೆಲವರು ಎಲ್ಲಾರು ಹೋಗಿ ಒಂದು ಸಾಂಗಾರ ಮಾಡೋಣ ಅನ್ನೋದು ನಮ್ಮಲ್ಲಿ ನಿರ್ಮಾಪಕರಿಗಾಗ್ಬೋದು, ನಮ್ಮ ಪ್ರೇಕ್ಷಕರಿಗಾಗ್ಬೋದು. ಒಂಥರ ಫಾರಿನ್ ಕಂಟ್ರಿಲಿ ಯಾವುದೇ ಸೌಲಭ್ಯ ಇದೆ ಅದೇ ರೀತಿ ಕಾಶ್ಮೀರದಲ್ಲಿದೆ. ಹೌದು ಸರ್, ಖಂಡಿತ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಕರೆಯೋರು ಸರ್. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಕಾಶ್ಮೀರನ ಕರೆಯೋರು. ಅಂಥ ಪ್ರದೇಶ ಇವತ್ತು ಈ ಮಟ್ಟಕ್ಕೆ ಆಗಿದೆ ಅಂದರೆ ನಮ್ಗೆ ನೋವಾಗತ್ತೆ ಸರ್. ಹಲವಾರು ಜನ ನಿರ್ಮಾಪಕರಲ್ಲಿ ಏನೋ ಒಂದು ಇಟ್ಕೊಂಡಿರ್ತಾರೆ, ಯಾವುದಾರು ಒಂದು ಸೀನ್ ಮಾಡೋಣ, ಒಂದು ಸಾಂಗ್ ಮಾಡೋಣ ಅನ್ನೋ ಅಂಥದ್ದು ಇರ್ತದೆ. ಅಂಥದ್ರಲ್ಲಿ ಇವರು ಈ ಥರ ಮಾಡಿದ್ದಾರೆ ಅಂತಾರೆ. ಇದನ್ನು ನಿಜವಾಗ್ಲೂ ಅಮಾನವೀಯತ. ಇದನ್ನು ಅದ್ರ ರಾಕ್ಷಸರೇ ಅಂತ ಹೇಳ್ಬೇಕು. ಅವ್ರನ್ನ ಎಫೆಕ್ಟ್ ಬೀದಿದೆ ಫಿಲ್ಮ್ ಇಂಡಸ್ಟ್ರಿ. ತುಂಬ ಸಿನಿಮಾಗಳಲ್ಲಿ ಈಗ ಶೂಟಿಂಗ್ ಆಗಬೇಕಿತ್ತು ಏನಾದರೂ ಅಂತ ಆ ಒಂದು ಪ್ಲೇಸಲ್ಲಿ. ಖಂಡಿತ ಕೆಲವು ಇದಾವೆ ಸರ್. ಕೆಲವು ಏನು ಇವತ್ತಿನ ದಿನ ಪ್ಯಾನ್ ಇಂಡಿಯಾ ಅಂತ ಮಾಡ್ತಾಯಿದ್ವಲ್ಲ, ಅವರೆಲ್ಲನೂ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ನಮ್ಮ ನಿರ್ಮಾಪಕರೇ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ರಿ ಒಂದು ವಿಚಾರಕ್ಕೆ ಏನಾದ್ರು ಅಂತ? ಇಲ್ಲ ಸರ್, ಇದ್ರ ಬಗ್ಗೆ ಇನ್ನೂ ನಾವು ಸ್ವಲ್ಪ ಬ್ಯುಸಿಯಾಗಿದ್ದೀವಿ ಹೆಲ್ತ್ ಕ್ಯಾಂಪಲ್ಲಿ. ಹಾಗಾಗಿ ಅಂಥದ್ದು ಏನೂ ಡಿಸ್ಕಷನ್ ಆಗಿಲ್ಲ. ಏನು ಮತ್ತೆ ವಾತಾವರಣ ಸರಿಯಾಗಿ ಆಗ್ತಾಯಿದೆ ಅಂತ ಕೆಲವರು ಹೇಳಿದ್ದಾರೆ. ಆಗಲಿ ಸರ್, ಮುಂದಕ್ಕೆ ಏನು ತೊಂದರೆಗಳಿಲ್ದೇ ಆಗಲಿ ಅಂತ ಹೇಳಿ. ಸ್ವಿಟ್ಜರ್ಲ್ಯಾಂಡಲ್ಲಿ ಹೋಗೋಕ್ಕಾಗಲ್ಲ, ಕಾಶ್ಮೀರದಲ್ಲಿ ಶೂಟಿಂಗ್ ಮಾಡ್ತಾರೆ, ದುಡ್ಡು ಉಳಿತಾಯ ಆಗುತ್ತೆ. ಬಟ್ ಇದೀಗ ಎಲ್ಲ ಬಾರ್ಡರ್ ಬಂದಾಗಿದೆ. ಈ ಪೆಹಲ್ಗಾಮಲ್ಲಿ ಸಹ ತುಂಬ ಅದ್ಭುತವಾದದು ಆ ಪ್ಲೇಸ್. ಅದಲ್ಲಿ ಹೌದು, ನಿಜ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರಿತಾರೆ. ಅಲ್ಲೆಲ್ಲ ತುಂಬ ಶೂಟಿಂಗ್ ಆಗಿದೆ ಸಿನಿಮಾಗಳು ಅಂತ. ಹೌದೌದು, ನಿಜ ಸರ್. ಅದನ್ನೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತೀವಿ. ನಮ್ಮ ನಿರ್ಮಾಪಕರು ಏನಿದ್ದಾರೆ ಅವರೆಲ್ಲ ಏನೋ ಒಂದು ಅಲ್ಲಿ ಸನ್ನಿವೇಶ ಆಗಲಿ ಅಥವಾ ಸಾಂಗ್ ಆಗಲಿ ಮಾಡೋಣ ಅಂತೇಳಿ ಇದಾಗಿರುತ್ತೆ. ಇಂಥ ಟೈಮಲ್ಲಿ ಈ ಸೀಸನ್ ಇದೆಯಲ್ಲ ಇನ್ನೂ ಅದ್ಭುತವಾಗಿರುತ್ತೆ ಸರ್. ಈ ಸೀಸನ್ ಇದೆಯಲ್ಲ ಅಷ್ಟು ಸ್ನೋಫಾಲ್ಸು ನೋಡೋಕ್ಕೆ ಒಂದು ಭೂಲೋಕದ ಸ್ವರ್ಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ತುಂಬ ಈಗ ಅಲ್ಲಿ ಶೂಟಿಂಗ್ ಮಾಡ್ಬೇಕಂತ ಏನು ಪ್ಲಾನ್ ಆಗಿತ್ತಾಗಾದ್ರೆ ಪ್ಯಾನ್ ಇಂಡಿಯಾ ಸಿನಿಮಾಗಳು? ಸರ್, ಆಗಿದ್ದಾವೆ. ಇದ್ರ ಬಗ್ಗೆ ನಾವು ಮಾತಾಡ್ತೀವಿ ಸರ್. ಇದ್ರ ಬಗ್ಗೆ ಮಾತಾಡಿ ಯಾರ್ಯಾರು ಪ್ಲಾನಿಂಗ್ ಇಟ್ಕೊಂಡಿದ್ರು ಅನ್ನೋದನ್ನು ನಾವು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ತಮಗೆ ತಿಳಿಸ್ತೀವಿ ಸರ್. ಎಷ್ಟು ಫಿಲ್ಮ್ ಇರ್ಬೋದು ಸರ್ ನಿಮ್ಮ ಪ್ರಕಾರ? ಇದಾವೆ ಸರ್. ಮಾಮೂಲಾಗಿ ಯಾವುದೇ ಒಂದು ದೊಡ್ಡ ಸಿನಿಮಾ ಮಾಡಬೇಕಂದಾಗ ಅಲ್ಲಿ ಯಾವುದೋ ಒಂದು ಸನ್ನಿವೇಶ ಡೈರೆಕ್ಟರ್ಗಳು ರೂಪಣೆ ಇಟ್ಕೊಂಡಿರ್ತಾರೆ ಮಾಡೋಣ ಅಂತೇಳಿ. ನಿಮ್ಗೆ ಸಹ ಬೈದಾನೆ ಈ ಥರ ಘಟನೆ ಇದ್ರೆ ನೀವೇನಾದ್ರು ಶೂಟಿಂಗ್ ಮಾಡ್ಬೋದು, ಅಲ್ಲಿ ಯಾರೋ ಬರ್ಬೋದು, ಈ ಥರ ನಿಮ್ಗೆ ಸಹ ಬೈದಾನ ನಿರ್ಮಾಪಕರಿಗೆ ಅಂತ? ಖಂಡಿತ ತೊಂದರೆ ಆಗಿದೆ ಸರ್, ಖಂಡಿತ ತೊಂದರೆ ಇದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿದಾಗ ಖಂಡಿತ ತೊಂದರೆ ಆಗಿದೆ. ಬಟ್ ನಮ್ಮ ಭಾರತ ದೇಶ, ನಮ್ಮ ಸೈನಿಕರು ಸರಿಯಾದ ಉತ್ತರ ಕೊಡ್ತಾರೆ ಸರ್. ಅವ್ರಿಗೆ ಇಷ್ಟಲ್ಲೇ ಸರಿಯಾದ ಉತ್ತರ ಕೊಡ್ತಾರೆ, ತಿಳಿಯಾಗತ್ತೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ನರಸಿಂಹ ಅವರ ಮಾತಾಗಿತ್ತು. ಅಂದರೆ ನಮಗೂ ಸಹ ಎಫೆಕ್ಟ್ ಇದೆ. ತುಂಬ ಫ್ಯಾನ್ ಇಂಡಿಯಾ ಸಿನಿಮಾಗಳು ಅಲ್ಲೆಲ್ಲ ಒಂದು ಸಾಂಗ್ ಆಯಿತು, ಒಂದು ಶೂಟ್ ಆಯಿತು, ಮಾಡಬೇಕಾಗಿತ್ತು. ಯಾಕಂದರೆ ಕೆಲವೊಂದು ಫಾರಿನ್ಗೆ ಹೋಗೋಕ್ಕಾಗಲ್ಲ, ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಲ್ಲ. ಅಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರಿತಾರೆ ಆ ಒಂದು ಪ್ಲೇಸು. ಮತ್ತು ಕಾಶ್ಮೀರ ಹಲವು ಭಾಗಗಳಲ್ಲಿ ಶೂಟಿಂಗ್ಗೆ ತುಂಬ ಪ್ಯಾನ್ ಇಂಡಿಯಾ ಸಿನಿಮಾಗಳಾಯಿತು, ಒಂದು ಕೆಲವೊಂದು ಚಿತ್ರಗಳಾಯಿತು, ಹೋಗಬೇಕಿತ್ತು. ಬಟ್ ಇದೀಗೆಲ್ಲ ಬಂದಾಗಿದೆ. ನಮಗೂ ಸಹ ಸ್ವಲ್ಪ ಎಫೆಕ್ಟ್ ಬಿದ್ದಿದೆ ಅಂತ ನಮ್ಮ ಕಡೆ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾದ ನರಸಿಂಹರು ಇದ್ದಾರೆ, ಬನ್ನಿ ಮಾತಾಡಿಸ್ತೀನಿ. ಸರ್, ಪೆಹಲ್ಗಾಮಲ್ಲಿ ಒಂದು ಕಡೆ ಉಗ್ರರ ದಾಳಿಯಾಗಿ ನಮ್ಮ ದೇಶದ 20 ಜನ ಈಗ ಸಾವನ್ನಪ್ಪಿದ್ದಾರೆ. ಅಲ್ಲಿಗ ಎಲ್ಲವೂ ಬಂದಾಗಿದೆ. ಈಗ ನಿಮ್ಮ ಫಿಲ್ಮ್ ಇಂಡಸ್ಟ್ರಿ ಏನೆಲ್ಲ ಎಫೆಕ್ಟ್ ಆಗ್ತಿದೆ ಸರ್ ಅಂತ? ಸರ್, ಖಂಡಿತ ಇದ್ರ ಬಗ್ಗೆ ನಾನು ಮೊದಲನೇದಾಗಿ ಖಂಡಿಸ್ತಾ ಇದ್ದೀನಿ. ಆಮೇಲೆ ಇವತ್ತಿನ ದಿನ ಭಾರತ ದೇಶ ಅಗ್ರಗಣ್ಯ ದೇಶಗಳಲ್ಲಿ ನಮ್ಮದು ಒಂದಾಗಿದೆ ಭಾರತ ದೇಶ. ಅಂಥದ್ರಲ್ಲಿ ಭಾರತ ದೇಶಕ್ಕೆ ಕಿರೀಟ ಕಳಶ ಅಂತ ಹೇಳ್ತೀವಿ ಕಾಶ್ಮೀರನ. ಆ ಕಾಶ್ಮೀರದಲ್ಲಿ ಇಂಥ ಗಲಭೆಗಳು ಆಗಬಾರ್ದಾಗಿತ್ತು, ಆಗಿದೆ. ಏನು ಸರ್, ಅವರು ಮನುಷ್ಯತ್ವನೇ ಇಲ್ವಲ್ಲ ಸರ್. ಯಾರು ಅಮಾಯಕರು ಪ್ರವಾಸಿಗರ ತಾಣಗಳಿಗೆ ಹೋಗ್ತಾರೆ. ನಮ್ಮಲ್ಲಿ ಒಂದು ಕಾಶ್ಮೀರ ಅಂದ ತಕ್ಷಣ ನಾವು ಚಿಕ್ಕಂದ್ರಲ್ಲೇ ಸಿನಿಮಾಗಳು ನೋಡಿ ಭಾರಿ ಆನಂದ ಪಡ್ತಾಯಿದ್ವಿ. ಆ
ಸ್ನೋ ಫಾಲ್ಸು, ಬೋಟಿಂಗು, ಬೆಟ್ಟಗಳು, ಕ್ಲೈಮೇಟು ಅಂಥದ್ದನ್ನ ಭಾರಿ ಆಸ್ವಾದಿಸ್ತಾ ಇದ್ವಿ. ನಮ್ಮಲ್ಲಿ ಎಲ್ಲ ಸಿನಿಮಾಗಳು ಕೆಲವರು ಎಲ್ಲಾರು ಹೋಗಿ ಒಂದು ಸಾಂಗಾರ ಮಾಡೋಣ ಅನ್ನೋದು ನಮ್ಮಲ್ಲಿ ನಿರ್ಮಾಪಕರಿಗಾಗ್ಬೋದು, ನಮ್ಮ ಪ್ರೇಕ್ಷಕರಿಗಾಗ್ಬೋದು. ಸರ್ ಒಂಥರ ಫಾರಿನ್ ಕಂಟ್ರಿಲಿ ಯಾವುದೇ ಸೌಲಭ್ಯ ಇದೆ ಅದೇ ರೀತಿ ಕಾಶ್ಮೀರದಲ್ಲಿದೆ. ಹೌದು ಸರ್, ಖಂಡಿತ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಕರೆಯೋರು ಸರ್. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಕಾಶ್ಮೀರನ ಕರೆಯೋರು. ಅಂಥ ಪ್ರದೇಶ ಇವತ್ತು ಈ ಮಟ್ಟಕ್ಕೆ ಆಗಿದೆ ಅಂದರೆ ನಮ್ಗೆ ನೋವಾಗುತ್ತೆ ಸರ್. ಹಲವಾರು ಜನ ನಿರ್ಮಾಪಕರಲ್ಲಿ ಏನೋ ಒಂದು ಇಟ್ಕೊಂಡಿರ್ತಾರೆ, ಯಾವುದಾರು ಒಂದು ಸೀನ್ ಮಾಡೋಣ, ಒಂದು ಸಾಂಗ್ ಮಾಡೋಣ ಅನ್ನೋ ಅಂಥದ್ದು ಇರ್ತದೆ. ಅಂಥದ್ರಲ್ಲಿ ಇವರು ಈ ಥರ ಮಾಡಿದ್ದಾರೆ ಅಂತಾರೆ. ಇದನ್ನು ನಿಜವಾಗ್ಲೂ ಅಮಾನವೀಯತ. ಇದನ್ನು ಅದ್ರ ರಾಕ್ಷಸರೇ ಅಂತ ಹೇಳ್ಬೇಕು ಅವ್ರನ್ನ. ಎಫೆಕ್ಟ್ ಇದೆ ಫಿಲ್ಮ್ ಇಂಡಸ್ಟ್ರಿ. ತುಂಬ ಸಿನಿಮಾಗಳಲ್ಲಿ ಶೂಟಿಂಗ್ ಆಗಬೇಕಿತ್ತ ಏನಾದರೂ ಅಂತ ಆ ಒಂದು ಪ್ಲೇಸಲ್ಲಿ. ಖಂಡಿತ ಕೆಲವು ಇದಾವೆ ಸರ್. ಕೆಲವು ಏನು ಇವತ್ತಿನ ದಿನ ಪ್ಯಾನ್ ಇಂಡಿಯಾ ಅಂತ ಮಾಡ್ತಾ ಇದ್ವಲ್ಲ, ಅವರೆಲ್ಲನೂ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ನಮ್ಮ ನಿರ್ಮಾಪಕರೇ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ರಿ ಒಂದು ವಿಚಾರಕ್ಕೆ ಏನಾದ್ರು ಅಂತ? ಇಲ್ಲ ಸರ್, ಇದ್ರ ಬಗ್ಗೆ ಇನ್ನೂ ನಾವು ಸ್ವಲ್ಪ ಬ್ಯುಸಿಯಾಗಿದ್ದೀವಿ ಹೆಲ್ತ್ ಕ್ಯಾಂಪಲ್ಲಿ. ಹಾಗಾಗಿ ಅಂಥದ್ದು ಏನೂ ಡಿಸ್ಕಷನ್ ಆಗಿಲ್ಲ. ಏನು ಮತ್ತೆ ವಾತಾವರಣ ಸರಿಯಾಗಿ ಆಗ್ತಾಯಿದೆ ಅಂತ ಕೆಲವರು ಹೇಳಿದ್ದಾರೆ. ಆಗಲಿ ಸರ್, ಮುಂದಕ್ಕೆ ಏನು ತೊಂದರೆಗಳಿಲ್ದೇ ಆಗಲಿ ಅಂತ ಹೇಳಿ. ಸ್ವಿಟ್ಜರ್ಲ್ಯಾಂಡಲ್ಲಿ ಹೋಗೋಕ್ಕಾಗಲ್ಲ, ಕಾಶ್ಮೀರದಲ್ಲಿ ಶೂಟಿಂಗ್ ಮಾಡ್ತಾರೆ, ದುಡ್ಡು ಉಳಿತಾಯ ಆಗುತ್ತೆ. ಬಟ್ ಇದೀಗ ಎಲ್ಲ ಬಾರ್ಡರ್ ಬಂದಾಗಿದೆ. ಈ ಪೇಲ್ಗಾವಲ್ಲಿ ಸಹ ತುಂಬ ಅದ್ಭುತವಾದದು ಆ ಪ್ಲೇಸ್. ಅದಲ್ಲಿ ಹೌದು, ನಿಜ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಅಲ್ಲೆಲ್ಲ ತುಂಬ ಶೂಟಿಂಗ್ ಆಗಿದೆ ಸಿನಿಮಾಗಳು ಅಂತ. ಹೌದೌದು, ನಿಜ ಸರ್. ಅದನ್ನೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತೀವಿ. ನಮ್ಮ ನಿರ್ಮಾಪಕರು ಏನಿದ್ದಾರೆ ಅವರೆಲ್ಲ ಏನೋ ಒಂದು ಅಲ್ಲಿ ಸನ್ನಿವೇಶ ಆಗಲಿ ಅಥವಾ ಸಾಂಗ್ ಆಗಲಿ ಮಾಡೋಣ ಅಂತೇಳಿ ಇದಾಗಿರುತ್ತೆ. ಇಂಥ ಟೈಮಲ್ಲಿ ಈ ಸೀಸನ್ ಇದೆಯಲ್ಲ ಇನ್ನೂ ಅದ್ಭುತವಾಗಿರುತ್ತೆ ಸರ್. ಈ ಸೀಸನ್ ಇದೆಯಲ್ಲ ಅಷ್ಟು ಸ್ನೋಫಾಲ್ಸು ನೋಡೋಕ್ಕೆ ಒಂದು ಭೂಲೋಕದ ಸ್ವರ್ಗ ಅಂದರೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ತುಂಬ ಈಗ ಅಲ್ಲಿ ಶೂಟಿಂಗ್ ಮಾಡ್ಬೇಕಂತ ಏನು ಪ್ಲಾನ್ ಆಗಿತ್ತಾಗಾದ್ರೆ ಫ್ಯಾನ್ ಇಂಡಿಯಾ ಸಿನಿಮಾಗಳು? ಸರ್ ಆಗಿದ್ದಾವೆ. ಇದ್ರ ಬಗ್ಗೆ ನಾವು ಮಾತಾಡ್ತೀವಿ ಸರ್. ಇದ್ರ ಬಗ್ಗೆ ಮಾತಾಡಿ ಯಾರ್ಯಾರು ಪ್ಲಾನಿಂಗ್ ಇಟ್ಕೊಂಡಿದ್ರು ಅನ್ನೋದನ್ನು ನಾವು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ತಮಗೆ ತಿಳಿಸ್ತೀವಿ ಸರ್. ಎಷ್ಟು ಫಿಲ್ಮ್ ಇರ್ಬೋದು ಸರ್ ನಿಮ್ಮ ಪ್ರಕಾರ? ಇದಾವೆ ಸರ್. ಮಾಮೂಲಾಗಿ ಯಾವುದೇ ಒಂದು ದೊಡ್ಡ ಸಿನಿಮಾ ಮಾಡಬೇಕಂದಾಗ ಅಲ್ಲಿ ಯಾವುದೋ ಒಂದು ಸನ್ನಿವೇಶ ಡೈರೆಕ್ಟರ್ಗಳು ರೂಪನೇ ಇಟ್ಕೊಂಡಿರ್ತಾರೆ ಮಾಡೋಣ ಅಂತೇಳಿ. ನಿಮ್ಗೆ ಸಹ ಬೈದಾನೆ ಈ ಥರ ಘಟನೆ ಇದ್ರೆ ನೀವೇನಾದ್ರೂ ಶೂಟಿಂಗ್ ಮಾಡ್ಬೋದು, ಅಲ್ಲಿ ಯಾರೋ ಬರ್ಬೋದು, ಈ ಥರ ನಿಮ್ಗೆ ಸಹ ಬೈದಾನ ನಿರ್ಮಾಪಕರಿಗೆ ಅಂತ? ಖಂಡಿತ ತೊಂದರೆ ಆಗಿದೆ ಸರ್, ಖಂಡಿತ ತೊಂದರೆ ಇದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿದಾಗ ಖಂಡಿತ ತೊಂದರೆ ಆಗಿದೆ. ಬಟ್ ನಮ್ಮ ಭಾರತ ದೇಶ, ನಮ್ಮ ಸೈನಿಕರು ಸರಿಯಾದ ಉತ್ತರ ಕೊಡ್ತಾರೆ ಸರ್. ಅವ್ರಿಗೆ ಇಷ್ಟಲ್ಲೇ ಸರಿಯಾದ ಉತ್ತರ ಕೊಡ್ತಾರೆ, ತಿಳಿಯಾಗತ್ತೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ನರಸಿಂಹ ಅವರ ಮಾತಾಗಿತ್ತು. ಅಂದರೆ ನಮಗೂ ಸಹ ಎಫೆಕ್ಟ್ ಇದೆ. ತುಂಬ ಫ್ಯಾನ್ ಇಂಡಿಯಾ ಸಿನಿಮಾಗಳು ಅಲ್ಲೆಲ್ಲ ಒಂದು ಸಾಂಗ್ ಆಯಿತು, ಒಂದು ಶೂಟ್ ಆಯಿತು ಮಾಡಬೇಕಾಗಿತ್ತು. ಯಾಕಂದರೆ ಕೆಲವೊಂದು ಫಾರಿನ್ಗೆ ಹೋಗೋಕ್ಕಾಗಲ್ಲ, ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಲ್ಲ, ಅಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ ಆ ಒಂದು ಪ್ಲೇಸು. ಮತ್ತು ಕಾಶ್ಮೀರ ಹಲವು ಭಾಗಗಳಲ್ಲಿ ಶೂಟಿಂಗ್ಗೆ ತುಂಬ ಪ್ಯಾನ್ ಇಂಡಿಯಾ ಸಿನಿಮಾಗಳಾಯಿತು, ಒಂದು ಕೆಲವೊಂದು ಚಿತ್ರಗಳಾಯಿತು ಹೋಗಬೇಕಿತ್ತು. ಬಟ್ ಇದೀಗೆಲ್ಲ ಬಂದಾಗಿದೆ. ನಮಗೂ ಸಹ ಸ್ವಲ್ಪ ಎಫೆಕ್ಟ್ ಬಿದ್ದಿದೆ ಅಂತ ನಮ್ಮ ಕಡೆ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.